ಇವತ್ತು ಕುಳಿತುಕೊಂಡು ಮಾಡುವ ಆಸನಗಳನ್ನು ನೋಡೋಣ. ನಮಗೆ ಆರೋಗ್ಯಕ್ಕೆ ಎಷ್ಟು ಲಾಭದಾಯಕ ಅಂತ. ಇವತ್ತು ನಾವು ಮಾಡೋಣ ವೀರಾಸನದ ಒಂದು ಭಂಗಿ. ಈಗ ಕೂತ್ಕೊಳ್ತೀವಿ. ವಜ್ರಾಸನದ ಮುಂದಿನ ಭಾಗನೇ ವೀರಾಸನ. ಸ್ವಲ್ಪ ಸಾಧ್ಯವಾದರೆ, ಆಗಲಿಲ್ಲ ಅಂದರೆ ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ. ಇಲ್ಲಿ ಮಹಾಮುದ್ರೆ, 5ನೇ ಮುದ್ರೆ ಮಹಾಮುದ್ರೆ. ಮಹಾಮುದ್ರೆಯಲ್ಲಿ ಓಂಕಾರವನ್ನು ಉಚ್ಚರಿಸೋಣ. ಕೈಗಳನ್ನು ಅಂಗೈಗಳನ್ನು ಮುಂದೆ ಇಡೋಣ. ಕಣ್ಣಿನ ಮುಂದೆ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ನಮಸ್ಕಾರ ಸ್ಥಿತಿ. ಸಹನಾ ಭವತು ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತುಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಪ್ರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಭೂ ನಮಸ್ಕಾರ. ಮೇಲೆ ಹಸ್ತಗಳ ಸ್ಪರ್ಶ ಆತ್ಮಿಕ ದೃಷ್ಟಿಯಿಂದ ಕಾಣ್ತಿರೋಣ. ಹಾಗೆ ವಾಪಸ್ ಬರೋಣ. ಈಗ ಕುಳಿತುಕೊಂಡು ಮಾಡುವ ಆಸನಗಳಲ್ಲಿ ಜಾನುಶಿರಸಾಸನ. ನೋಡಿ, ನೇರ ಕುತ್ಕೊಳ್ಳೋಣ. ಕಾಲು ಚಾಚಿರೋಣ. ಒಂದು ಕಾಲನ್ನು ಫೋಲ್ಡ್ ಮಾಡಿ ತೊಡೆಗೆ ಟಚ್ ಮಾಡೋಣ. ಚೆಸ್ಟ್ ಭಾಗ ಮೇಲೆ ತಗೋಬೇಕು. ಹೀಗೆ ಒಂದು ಕೈ ಬಲಗೈಯಿಂದ ಕೆಟ್ಟರೆ ಇಲ್ಲಿ ಪಾದಕ್ಕೂ ಹೆಬ್ಬೆಟ್ಟಿಗೂ ಟಚ್ ಮಾಡಿ ನಮ್ಮ ಹಣೆಯನ್ನು ಚಾಚಿರುವ ಮೊಣಕಾಲು ಚಿಪ್ಪಿಗೆ ಟಚ್ ಮಾಡಬೇಕು. ಈ ರೀತಿ 1 2 3 4 5 6 7 8 9 10. ವಾಪಸ್. ಹೊಟ್ಟೆಯು ಟಚ್ ಆಗಿರುವ ಕಾರಣ ಬೊಜ್ಜು ನಿವಾರಕ. ಇನ್ನೊಂದು ಕಾಲಿಂದ ಮಾಡೋಣ. ಆಸನದ ಹೆಸರು ಜಾನುಶಿರಸಾಸನ. ಮತ್ತೆ ಸ್ಟೆಪ್ ತೋಳಿ ಈ ರೀತಿಯಾಗಿ ಕುಲುಕಿಸಿದಾಗ ಇಲ್ಲಿ ನಮಗೆ ಸ್ಟ್ರಕ್ ಆಗಲ್ಲ. ಓಕೆ. ಹಾಗೆ ಹೆಬ್ಬೆರಳು ಅಥವಾ ಪಾದ ಯಾವುದ್ರಲ್ಲಿ ಒಂದಾರ ಹಿಡ್ಕೊಳ್ಳಿ. ನಿಧಾನಕ್ಕೆ ಉಸಿರು ಬಿಡುತ್ತಾ ಮುಂದಕ್ಕೆ ಬೆಂಡಾಗೋಣ. 1 2 3 4 5 6 7 8 9 10.
ವಾಪಸ್. ಮುಂದಿನ ಆಸನ ಪೂರ್ವೋತ್ಥಾನಾಸನ. ಗಮನಿಸಿ, ಇದನ್ನು ಎಲ್ಲರೂ ಮಾಡ್ಬೋದು. ಆದರೆ ಕೈಗೆ ಡ್ಯಾಮೇಜ್ ಆಗಿದ್ರೆ ಮಾತ್ರ, ಹೊಸ್ದಾಗಿ ಏನೋ ರಾಡ್ ಹಾಕಿದರೆ, ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಒಟ್ಟು ಕೈ ಡ್ಯಾಮೇಜ್ ಪ್ರಾಬ್ಲಮ್ ಇದ್ದರೆ ಕೈ ಮೇಲೆ ದೇಹದ ಭಾರ ಊರುವುದಾಗಿರೋದ್ರಿಂದ ಕೈ ಮೇಲೆ ಭಾರ ಬಿಡಬೇಡಿ. ಇನ್ನೆಲ್ಲರೂ ಸಹ ಮಾಡ್ಬೋದು. ರೆಡಿ? ಈಗಿರ್ತೀವಿ. ಬಾಡಿ ಅಪ್. ಸಹಜವಾದ ಉಸಿರಾಟ. ಕೌಂಟ್ 1 2 3 4 5 6 7 8 9 10. ನಿಧಾನವಾಗಿ ವಾಪಸ್ ಬರೋಣ. ಇದನ್ನು ಮಾಡೋದ್ರಿಂದ ನಮ್ಮ ದೇಹವು ನಮ್ಮ ಕೈಗಳ ಮೇಲಿರೋದ್ರಿಂದ ಕೈಗಳಲ್ಲಿ ಬಾಲಡ್ಯತೆ, ಶಕ್ತಿಶಾಲಿ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಓಕೆ, ಇದರ ಆಪೋಸಿಟ್ ಆಸನವೇ ಪಶ್ಚಿಮೋತ್ತಾಸನ. ಪೂರ್ವೋತ್ತಾಸನ, ಪಶ್ಚಿಮೋತ್ತಾಸನ. ರೆಡಿ? ಹಾಗೆ ಮೇಲೆ ತಗೊಳ್ಳೋಣ. ಸಡಿಲಗೊಳಿಸಿ ನಿಧಾನವಾಗಿ ನಮ್ಮ ಪಾದಕ್ಕೆ ಹಸ್ತಗಳನ್ನು ಟಚ್ ಮಾಡೋಣ. ಸದ್ಯ ಮತ್ತೆ ಕೆಳಗೆ ಹೋಗೋಣ. ಮುಖವನ್ನು ಕೆಳಗೆ ಇಳಿಸೋಣ. 1 2 3 4 5 6 7 8 9 10. ವಾಪಸ್. ರಿಲ್ಯಾಕ್ಸ್. ಮತ್ತೆ ಸುಖಾಸನಕ್ಕೆ ಬರೋಣ. ಅರ್ಧ ಮತ್ಸ್ಯೇಂದ್ರಾಸನ. ಇದರಿಂದ ಲಾಭವನ್ನು ನೋಡೋಣ. ಮಾಡ್ತಾ ಮಾಡ್ತಾ ಲಾಭವನ್ನು ಗಮನಿಸೋಣ. ಒಂದು ಕಾಲನ್ನು ಒಳಗಾಗ್ತೀರ, ಒಂದು ಕಾಲನ್ನು ಇಲ್ಲಿಡ್ತೀರ, ತೊಡೆಯ ಪಕ್ಕದಲ್ಲಿ ಒತ್ತಲ್ಪಡ್ತೀರಾ. ಒಂದು ಎಡೆಗೆ ತಗೊಳ್ತೀರಾ, ಲಾಕ್ ಮಾಡ್ತೀರ. ಸಾಧ್ಯವಾದರೆ ಇಲ್ಲಿ ಟಚ್ ಮಾಡಿ. ಅರ್ಧ ಮತ್ಸ್ಯೇಂದ್ರಾಸನ. ರಿಲ್ಯಾಕ್ಸ್. ವಾಪಸ್. ಒಂದು ಆಸನದಿಂದ ಮತ್ತೊಂದು ಆಸನಕ್ಕೆ ಹೋಗುವಾಗ ಮೊದಲೇ ತಿಳಿಸಿದ ಹಾಗೆ ಉಸಿರಾಟ ಒಂದಲ್ಲ 2 ಬಾರಿ ಇರಬೇಕು. ಹಾಗೆ ಯಾವುದೇ ನರನಾಡಿಗಳು ಸ್ಟ್ರಕ್ ಆಗೋದಿಲ್ಲ, ಉಳ್ಕೋದಿಲ್ಲ. ಈಗ ಇನ್ನೊಂದು ಕಾಲು ತಗೊಳ್ಳಿ. ಬಲಗಾಲನ್ನು ಎಡಗಾಲ ಪಕ್ಕದಲ್ಲಿ ಇಟ್ಕೊಳ್ಳಿ. ಒತ್ತಿ ಇದರಿಂದ ಕೈ ಕೆಳಗಿಟ್ಕೊಳ್ಳಿ. ಹಿಂದಕ್ಕೆ ತಿರುಗಿ ಉಸಿರಾಡಿ. ಇದು ಬೊಜ್ಜು ನಿವಾರಕ. ವಾಪಸ್. ಹಾಗೆ ವಾಪಸ್ ಮಾಡಿ. ಸಹಜವಾದ ಉಸಿರಾಟ. ಓಕೆ, ಇದು ಅರ್ಧ ಮತ್ಸ್ಯೇಂದ್ರಾಸನವಾಯಿತು. ನೆಕ್ಸ್ಟ್ ಮಾಡ್ತಕ್ಕಂಥ ಆಸನ ಉಪವಿಷ್ಟ ಕೋನಾಸನ. ಒಂದು ಕಾಲನ್ನು ದೂರ ಇಡಿ, ಮತ್ತೊಂದು ಕಾಲನ್ನು ದೂರ ಇಡಿ. ಸಾಧ್ಯವಾದಷ್ಟು ಹಿಂದಕ್ಕೆ ಸರಿಸ್ತಾ ಹೋಗಿ, ಸಾಧ್ಯವಾದಷ್ಟು. ಓಕೆ, ಉಪವಿಷ್ಟ ಕೋನಾಸನ. ಎರಡೂ ಕೈಗಳಿಂದ ನೇರವಾಗಿ ಚಾಚಿರ್ತಕ್ಕಂಥ ಕಾಲಿನ ಹೆಬ್ಬೆರಳು ಹಿಡ್ಕೊಳ್ಳೋಣ. ಗಮನಿಸಿ, ಉಸಿರನ್ನು ಬಿಡುತ್ತಾ ಮೊದಲು ಹೊಟ್ಟೆಯ ಭಾಗವನ್ನು ನೆಲಕ್ಕೆ ಸ್ಟ್ರೆಚ್ ಮಾಡೋಣ. ಆಮೇಲೆ ಎದೆ ಭಾಗವನ್ನು, ಆಮೇಲೆ ಗದ್ದದ ಭಾಗವನ್ನು ಹಂತವಾಗಿ ತಗೊಳ್ಳೋಣ. ರೆಡಿ? ಕಾಲು ಬೆಂಡಾಗೋದು ಮೇಲಾಗೋದು ಬೇಡ, ಸ್ಟ್ರೆಚ್ ಆಗಿರಲಿ. ಗಮನಿಸಿ, ಹೊಟ್ಟೆಯನ್ನು ಟಚ್ ಮಾಡೋಣ, ಆಮೇಲೆ ಎದೆಯನ್ನು, ಆಮೇಲೆ ಗದ್ದವನ್ನು. ವಾಪಸ್. ರಿಲ್ಯಾಕ್ಸ್. ಉಪವಿಷ್ಟ ಕೋನಾಸನ ಕಾಲುಗಳಲ್ಲಿ ವೆರಿಕೋಸ್ ವೇನ್ಸ್ ಆಗೋದನ್ನು ತಡೆಗಟ್ಟುತ್ತೆ ಮತ್ತು ಬೊಜ್ಜು ನಿವಾರಣೆಯೂ ಸಹ ಆಗುತ್ತೆ. ಹಾಗಾಗಿ ನಾವು ಈ ಆಸನ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯ ಕಾಲುಗಳ ಸಮಸ್ಯೆ ಬರೋದಿಲ್ಲ. ಸ್ಟ್ರೆಚ್ ಆಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಭಾಳ ಸರಿಯಾಗಿ ಆಗ್ತದೆ. ತಿಕ್ಕಾಗಿರ್ತಕ್ಕಂಥ ಬ್ಲಡ್ಡು ತಿನ್ನಾಗ್ತದೆ. ಅಂದರೆ ದಪ್ಪವಾಗಿರ್ತಕ್ಕಂಥ ರಕ್ತ ಸಂಚಾರ, ಅದು ರಕ್ತವು
ತೆಳುವಾಗಿ ಅರಿಯಲ್ಪಟ್ಟಾಗ ನಮ್ಮದು ಯಾವುದೇ ದೇಹದ ನ್ಯೂನತೆಗಳು ಹಾಗೆ ಉಳಿಯೋದಿಲ್ಲ, ನಿವಾರಣೆ ಆಗ್ತವೆ. ಹಾಗೆ ವಾಪಸ್ ಮತ್ತೆ ಸುಖಾಸನಕ್ಕೆ ಬರೋಣ. ಈಗ ಪಾದಗಳ ಮೇಲೆ ಪಾದದ ವಕ್ರಾಸನ ಯಾವ ರೀತಿ ನೋಡೋಣ. ಕಾಲನ್ನು ಚಾಚೋಣ. ಒಂದು ಕಾಲಿನ ಇಂಬಡವನ್ನು ಕೆಳಗಿರುವ ಕಾಲಿನ ಇಂಬಡದ ಕೆಳಗೆ ಆ ಒಂದು ಕಾಲು ಬೆರಳುಗಳ ಸಂಧಿಯಲ್ಲಿ ಇಡೋಣ. ನಿಧಾನವಾಗಿ ಕ್ರಾಸ್ ಮಾಡೋಣ. ಎರಡೂ ಪಾದಗಳು ಒಂದರಿಂದ ಒಂದು ಬರಬೇಕು. ಸಾಧ್ಯವಾದಷ್ಟು ಹಿಂದಿನ ಕೈ ತಗೋಬೇಕು. ಇದು ನೋಡಿ, ಗಮನಿಸಿ ಸೊಂಟದ ಭಾಗವನ್ನು. ಶ್ವಾಸೋಚ್ಛ್ವಾಸ. ನಾನು 5 ಟೈಮ್ಸ್ ಮಾಡ್ತೀನಿ, ನೀವು 10 ಟೈಮ್ಸ್ ಮಾಡಬೇಕು. ವಾಪಸ್ ರಿಲ್ಯಾಕ್ಸ್. ಸರಳವಾದ ಉಸಿರಾಟ. ಇನ್ನೊಂದು ಸೈಡ್ ಸೇಮ್ ಪ್ರೋಸೆಸ್, ಆಪೋಸಿಟ್. ಟ್ವಿಸ್ಟಿಂಗ್ ಆಸನಗಳು. ಪಾದಗಳ ಮೇಲೆ ಪಾದದ ವಕ್ರಾಸನ. ವಾಪಸ್ ರಿಲ್ಯಾಕ್ಸ್. ಈಗ ಮುಂದಿನ ಆಸನ ಸೈಡು ಜಾನುಶಿರಸಾಸನ. ನೋಡಿ, ಮುಂದೆ ತಗೊಂಡಿದ್ವಿ, ಅದನ್ನು ಈ ರೀತಿ ತಗೊಳ್ತೀವಿ. ಕಾಲನ್ನು ಯಥಾಸ್ಥಿತಿಯಲ್ಲಿ ಹಿಡ್ಕೊಳ್ಳೋದು. ಈ ಕೈಯನ್ನು ತಗೊಳ್ತಾ ನಿಧಾನವಾಗಿ ಆ ಕಾಲನ್ನು ಸಹ ಹಿಡ್ಕೊಳ್ಳೋದು. ಈ ಭಾಗದಲ್ಲಿ ಸೆಳೆತ ಕಂಪ್ಲೀಟ್ ಬರೋದ್ರಿಂದ ಇಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಸೈಡ್ ಜಾನುಶಿರಸಾಸನ. ಉಸಿರಾಟ ಪ್ರತಿಯೊಂದು ಎಕ್ಸಸೈಜಲ್ಲೂ ಪ್ರತಿಯೊಂದು ಆಸನಗಳಲ್ಲೂ ಇದ್ದೇ ಇರ್ತದೆ. ವಾಪಸ್ ಸೇಮ್ ಪ್ರೋಸೆಸ್, ಆಪೋಸಿಟ್. ಒಂದು ಕಾಲು ಫೋಲ್ಡ್ ಆಗ್ತದೆ, ಒಂದು ಕಾಲು ನೇರವಾಗಿ ಚಾಚ್ತೀವಿ, ಕಾಲಿನ ಹೆಬ್ಬೆಟ್ಟು ಹಿಡ್ಕೊಳ್ತೀವಿ. ಈಗ ಎಡಗೈಯನ್ನು ತೊಗೊಳ್ತೀವಿ, ಅದೇ ರೀತಿ ಮೇಲೆ ಬರ್ತೀವಿ, ಲಾಕ್ ಮಾಡ್ತೀವಿ, ಮೊಣಕೈ ನೆಲಕ್ಕೆ ಟಚ್ ಮಾಡ್ತೀವಿ. ಈ ಭಾಗದ ಸೆಳೆತವನ್ನು ಗಮನಿಸ್ತೀವಿ, ಬಾಡಿ ಸ್ಟ್ರೆಚ್ ಆಗಿರೋದನ್ನು. ಇಲ್ಲಿ ಫೋಲ್ಡ್ ಆಗಿರ್ತದೆ, ಆಗ ಮಾತ್ರ ಬೊಜ್ಜು ನಿಲ್ಲೋದಿಲ್ಲ, ರೋಗಕ್ಕೆ ಆಹ್ವಾನ ಸಿಗೋದೇ ಇಲ್ಲ. ವಾಪಸ್ ರಿಲ್ಯಾಕ್ಸ್. ಮತ್ತೆ ಯಥಾಸ್ಥಿತಿ ಬನ್ನಿ. ಈಗ ಮುಂದಿನ ಆಸನ. ಇವೆಲ್ಲವಕ್ಕೂ ಒಂದೊಂದು ಭಂಗಿಯಲ್ಲಿ 10ರಿಂದ 15 ಕೌಂಟು ಮಾಡಲೇಬೇಕು, ಅದರ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಳಿಕ್ಕೋಸ್ಕರ. ಈಗ ಅರ್ಧ ಉಷ್ಟ್ರಾಸನ ಮತ್ತು ಪೂರ್ಣ ಉಷ್ಟ್ರಾಸನ, ಇನ್ನೆರಡು ಭಂಗಿಗಳನ್ನು ಮಾಡೋಣ. ಆಸನಗಳನ್ನು ಈಗ ಕೂತ್ಕೊಳ್ತೀವಿ, ಮೊಣಕಾಲುಗಳ ಮೇಲೆ. ಓಕೆ, ನಿಧಾನವಾಗಿ ಕೈ ಮೇಲೆತ್ತೋಣ. ನಮ್ಮ ಇಮ್ಮಡವನ್ನು ಹಿಡ್ಕೊಳ್ಳೋಣ ಮೊದಲು, ಹಾಗೆ ಸೊಂಟವನ್ನು ಹಿಡ್ಕೊಳ್ಳೋಣ. ಪ್ರೆಸ್ ಮಾಡೋಣ, ಮುಂದಕ್ಕಿದ್ದಬ್ಬೋಣ, ಕತ್ತಿಂದಕ್ಕೆ ಹಾಕೋಣ. ಅರ್ಧ ಉಷ್ಟ್ರಾಸನ. ಸಾಧ್ಯವಾದಷ್ಟು ಬೆಂಡಾಗಿ ಬ್ಯಾಕ್ ಪೇನ್ಗೆ ಏಳೆ ಮಾಡಿಸಿದ ಒಂದು ಆಸನ ಅಥವಾ 2 ಆಸನಗಳು. ಅರ್ಧ ಉಷ್ಟ್ರಾಸನ ಇದು ಮೊದಲು, ನಂತರ ಪೂರ್ಣ ಉಷ್ಟ್ರಾಸನವನ್ನು ಮಾಡೋಣ. 10 ಟೈಮ್ಸ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಇದು ಸೊಂಟ ಮತ್ತು ಬೆನ್ನು ನೋವನ್ನು ನಿವಾರಿಸ್ತದೆ. ಹಾಗೆ ಇದರ ಆಪೋಸಿಟ್ ಆಸನ ಫ್ರಂಟ್ ಮಾಡಬೇಕು, ಶಶಂಕಾಸನ. ವಾಪಸ್. ನೆಕ್ಸ್ಟು ಇನ್ನೊಂದು ಆಸನ ಮಾಡೋಣ, ಪೂರ್ಣ ಉಷ್ಟ್ರಾಸನ. ಅದೇ ಸ್ಥಿತಿಗೆ ಬರ್ತೀವಿ. ಕಾಲನ್ನು ಇಂಬಡದ ಮೇಲೆ ಇಟ್ಕೊಳ್ತೀವಿ ಮೊದಲು, ಆನಂತರ ಇದು ಒಂದು ಇಟ್ಕೊಳ್ತೀವಿ. ಈಗ ಪಾದ ಚಾಚ್ತೀವಿ, ಪಾದದ ಮೇಲೆ ಹಸ್ತವನ್ನು ಇಡ್ತೀವಿ. ರೆಡಿ,
ಬ್ರೀತ್ ಇನ್ ಆರ್ ಬ್ರೀತ್ ಔಟ್. ಇದು ಸೊಂಟದ ನೋವು ಯಾವತ್ತೂ ಬರೋದಿಲ್ಲ, ಬೆನ್ನು ನೋವು ಅಂಕರು ಬರೋದೇ ಇಲ್ಲ. ಉಷ್ಟ್ರಾಸನ, ಒಂಟಿಗೆ ಹೋಲುವ ಒಂದು ಭಂಗಿ. ಓಕೆ, ಹಾಗೆಯೇ ಮೇಲೆ ಬರೋಣ. ಎರಡು ಕೈ ತಗೊಂಡು ಮತ್ತೆ ಶಶಂಕಾಸನ, ಫ್ರಂಟ್ ಬೆಂಡಿಂಗ್ ಹೋಗಬೇಕು. ಬ್ಯಾಕ್ ಬೆಂಡಿಂಗ್ ಆ್ಯಂಡ್ ಫ್ರಂಟ್ ಬೆಂಡಿಂಗ್. ಅವ ದೇಹ ಸಮಕಟ್ಟಾಗಿ ಬಾಳ್ತದೆ. ವಾಪಸ್ ಸುಖಾಸನಕ್ಕೆ ಬರೋಣ. ಇವತ್ತು ಸಿಟ್ಟಿಂಗಲ್ಲಿ ಇಷ್ಟು ಆಸನಗಳನ್ನು ಮಾಡಿದ್ದೇವೆ, ಮತ್ತು ಮುಂದೆ ನೋಡೋಣ. ಈಗ ಈ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಮಸ್ಕಾರ ಸ್ಥಿತಿ ಇರಲಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಭೂನಂಸ ಮತ್ತೊಂದು ಸಾರಿ ಮೇಲೆ. ಎಲ್ರಿಗೂ ಶುಭವಾಗಲಿ.